ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ BS ಲಕ್ಷ್ಮಣ್ ರೆಡ್ಡಿ, ಮುಖ್ಯಸ್ಥರು ತೋಟಗಾರಿಕೆ ವಿಸ್ತರಣಾ ಶಿಕ್ಷಣ ಘಟಕ, ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರ, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಬೆಂಗಳೂರು ಆವರಣದಲ್ಲಿದೆ. ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 10, 11, 12 3 ದಿನಗಳ ಕಾಲ ಸಸ್ಯ ಸಂತೆಯನ್ನು ಆಯೋಜಿಸಿದ್ದೇವೆ. 3 ದಿನಗಳ ಕಾಲ ಸಸ್ಯ ಸಂತೆಯನ್ನು ಆಯೋಜಿಸಿದ್ದೇವೆ. ಈ ಒಂದು ಸಸ್ಯ ಸಂತೆಯ ಮುಖ್ಯ ಉದ್ದೇಶ ಏನೆಂದರೆ, ಕೃಷಿಗೆ ಹಾಗೂ ತೋಟಗಾರಿಕೆಗೆ ಬೇಕಾದಂಥ ಎಲ್ಲ ಪರಿಕರಗಳು, ಸಸ್ಯಗಳಿರ್ಬೋದು, ಬೀಜಗಳಿರ್ಬೋದು, ಹಾಗೂ ಇತರೆ ಟೂಲ್ಸು, ಎಕ್ವಿಪ್ಮೆಂಟ್ಸು ಎಲ್ಲನೂ ಒಂದೇ ಸೂರಿನಲ್ಲಿ ಸಿಗಬೇಕು. ರೈತರಿಗೆ ಎಸ್ಪೆಷಲಿ ಈಗ ಮುಂಗಾರು ಪ್ರಾರಂಭ ಆಗ್ತಾಯಿದೆ. ಈ ಮುಂಗಾರಿನಲ್ಲಿ ರೈತರಿಗೆ ಬೇಕಾದ ಕಿಚನ್ ಗಾರ್ಡನ್ ಬೇಕಾದ ಬೀಜಗಳಿರ್ಬೋದು, ಹಾಗೂ ಬೋನ್ಸೈ ಇರ್ಬೋದು, ಅಥವಾ ಇಂಡೋರ್ ಪ್ಲ್ಯಾಂಟ್ಸು, ಔಟ್ಡೋರ್ ಪ್ಲ್ಯಾಂಟ್ಸು, ಎಲ್ಲ ರೀತಿ ಬೇಕಾದಂಥ ಗಿಡಗಳನ್ನು ಕೂಡ ಒಂದೇ ಸೂರಿನಲ್ಲಿ ಎಲ್ಲ ರೈತರಿಗೂ, ನಾಗರಿಕರಿಗೂ ಹಾಗೂ ಬೆಂಗಳೂರು ಗ್ರಾಮಸ್ಥರಿಗೂ, ಬೆಂಗಳೂರು ನಗರವಾಸಿಗಳಿಗೂ ಕೂಡ ಸಿಗಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷ ಮುಂಗಾರು ಸಮಯದಲ್ಲಿ ಈ ಒಂದು ಸಸ್ಯ ಸಂತೆಯನ್ನು ಆಯೋಜಿಸುತ್ತೇವೆ. ಇದು ಉತ್ತಮವಾದ ಒಂದು ಕಾರ್ಯ. ಯಾಕಂದರೆ ಎಲ್ಲರ ಜನಕ್ಕೂ ಇದು ತಲುಪುತ್ತೆ. ಬೆಂಗಳೂರು ಸುತ್ತಮುತ್ತಲ ಗ್ರಾಮಾಂತರ ಜನರು ಎಲ್ಲ ಬಂದು ಇಲ್ಲಿ ಪರ್ಚೇಸ್ ಮಾಡಿಕೊಂಡು ಅವರು ತೋಟದಲ್ಲಿ ಪರಿಸರವನ್ನು ಕಾಪಾಡೋದ್ರ ಜೊತೆಗೆ ಹಣ್ಣುಗಳ ಗಿಡಗಳನ್ನು ಬೆಳೆಯೋದು ಕೂಡ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಈ ವರ್ಷದ ಒಂದು ವಿಶೇಷ ಏನಂದರೆ, ನಾವು ಲೋ ಕಾಸ್ಟ್ ಬ್ಯಾಂಬೂ ಬೇಸ್ಡ್ ಶೇಡ್ ನೆಟ್ ಒಂದು ಪ್ರಾತ್ಯಕ್ಷಿತೆ, ಹಾಗೂ ಈ ಬೆಂಗಳೂರು ನಗರದ ಶಿಕ್ಷಣ ಒಂದು ಅಂದರೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಬೇಕು, ಕೃಷಿ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂಥೇಳಿ ಒಂದು ಕ್ರಾಪ್ ಮ್ಯೂಸಿಯಂ, ಬೆಳೆ ಪ್ರಾತ್ಯಕ್ಷಿತೆಯನ್ನು ಕೂಡ ಮಾಡಿದ್ದೀವಿ. ಅದರಲ್ಲಿ ತರಕಾರಿ ಇರ್ಬೋದು, ಹೂ ಇರ್ಬೋದು, ಮೆಡಿಸಿನಲ್ ಮತ್ತು ಆರೋಮೆಟಿಕ್ ಪ್ಲ್ಯಾಂಟ್ಸ್ ಇರ್ಬೋದು, ಹಾಗೂ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಮೌಲ್ಯವರ್ಧಿತ ಪದಾರ್ಥಗಳು ಅಂದರೆ ವಿಶೇಷವಾಗಿ ನಾವು ತೋಟಗಾರಿಕೆ ಬೆಳೆಗಳಲ್ಲಿ ಯಾವ್ಯಾವ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಇರ್ತಾವಲ್ಲ, ಮೌಲ್ಯವರ್ಧಿತ ಪದಾರ್ಥಗಳು, ಅದರ ಬಗ್ಗೆ ಕೂಡ ಹೆಚ್ಚಿನ ಒಲವನ್ನು ತೋರಿಸಿದ್ವಿ. ಅದ್ರ ಜೊತೆಗೆ ಸಾವಯವ ಗೊಬ್ಬರಗಳು ಅಂದರೆ ಬಯೋ ಫರ್ಟಿಲೈಸರ್ಸ್ ಇರ್ಬೋದು, ಕಾಂಪೋಸ್ಟ್ ಇರ್ಬೋದು, ಕೋಕೋಬಿಟ್ಸ್ ಇರ್ಬೋದು, ಇಂಥದ್ರ ಬಗ್ಗೆ ಹೆಚ್ಚಿನ ಒಲವು. ಅದರ ಜೊತೆಗೆ ನಾವು ಈಗ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂದರೆ ಸಮಗ್ರ ಕೃಷಿ ಪದ್ಧತಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಪೂರಕ ಸಸ್ಯಗಳಿರ್ಬೋದು, ಅಥವಾ ಅಗ್ರೋ ಫಾರೆಸ್ಟ್ರಿಗೆ ಬೇಕಾದಂಥ ಸಸ್ಯಗಳಿರ್ಬೋದು, ಎಲ್ಲನೂ ರೈತರಿಗೆ ದೊರಕಬೇಕು. ಅವರು ಇಲ್ಲಿ ತಗೊಂಡೋಗಿ ಅವ್ರ ತೋಟದಲ್ಲಿ ಚೆನ್ನಾಗಿ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಮಾಡ್ತಾಯಿದ್ದೀವಿ. ಹಾಗೂ ಈಗ ನಗರವಾಸಿಗಳು ನೋಡ್ಬೋದು, ಇಂಡೋರ್ ಪ್ಲ್ಯಾಂಟ್ಸು, ಆರ್ನಮೆಂಟಲ್ ಪ್ಲ್ಯಾಂಟ್ಸು, ಔಟ್ಡೋರ್ ಪ್ಲ್ಯಾಂಟ್ಸು, ಕಿಚನ್ ಗಾರ್ಡನ್ ಪ್ಲ್ಯಾಂಟ್ಸು, ಟೆರೇಸ್ ಗಾರ್ಡನ್ನು ಮತ್ತು ಲ್ಯಾಂಡ್ಸ್ಕೇಪಿಂಗ್ಗೆ ಬೇಕಾಗತಕ್ಕಂಥ ಎಲ್ಲ ಗಿಡಗಳು ಕೂಡ ನಮ್ಮಲ್ಲಿ ದೊರೀತವೆ. ಹಾಗೂ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾನಿಲಯದಿಂದ ಕೂಡ ನಾವು ಮೆಗಾ ನರ್ಸರಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಭವ್ಯವಾದ ಒಂದು ನರ್ಸರಿ ಆಯೋಜಿಸಿದ್ದೀವಿ. ಇಲ್ಲಿ ಎಲ್ಲ ರೈತರಿಗೂ ಎಲ್ಲ ರೀತಿ ಗಿಡಗಳು ಇಲ್ಲಿ ಸಿಗುತ್ತೆ, ಮತ್ತು ಲೋ ಕಾಸ್ಟಲ್ಲಿ ಸಿಗುತ್ತೆ. ಮತ್ತು ನಮ್ಮ ವಿಶ್ವವಿದ್ಯಾನಿಲಯದಿಂದ ಕೊಡೋದ್ರಿಂದ ಉತ್ಕೃಷ್ಟವಾದ ಒಂದು ಸಸ್ಯಗಳು ದೊರಕೋದ್ರಿಂದ ನಾವು ಎಲ್ಲರಲ್ಲೂ ಕೇಳ್ಕೊಳೋದೇನೆಂದರೆ, ತಾವೆಲ್ಲನೂ ಇಲ್ಲಿ ಬಂದು ಪರ್ಚೇಸ್ ಮಾಡಿ ಇದರ ಒಂದು ಅನುಕೂಲವನ್ನು ಪಡಿಬೇಕು ಅಂತ ನಾನು ಕೇಳ್ಕೊತೀನಿ. ಇನ್ನೂ ಹೆಚ್ಚು ಜನರು ಬಂದು ಇದರ ಒಂದು ಪ್ರಯೋಜನವನ್ನು ಕೂಡ ಪಡ್ಕೋಬೇಕು ಅಂತ ಕೇಳ್ಕೊತೀನಿ. ಇದ್ರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೂ ಕೂಡ ಅವರ ಒಂದು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂದರೆ ಕೌಶಲ್ಯ ಅಭಿವೃದ್ಧಿ ಒಂದು ಯೋಜನೆಯಡಿ ಅವರು ಕೂಡ ಅನೇಕ ಪದಾರ್ಥಗಳು ನಮ್ಮ ಜನರಿಗೆ ಒಂದು ಪರಿಚಯ ಮಾಡಿಸ್ತಾಯಿದ್ದಾರೆ, ಅವೇರ್ನೆಸ್ ಮಾಡಿಸ್ತಾಯಿದ್ದಾರೆ. ಅದರ ಜೊತೆಗೆ ಈಗ ನಮ್ಮ ಬೇರೆ ಪ್ರೈವೇಟ್ ಕಂಪನೀಸು, ನರ್ಸರೀಸು, ಹಾಗೂ ಇತರೆ NGOಸು, ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸು ಎಲ್ಲರೂ ಭಾಗವಹಿಸಿದ್ದಾರೆ ಇದರಲ್ಲಿ. ಹಂಗಾಗಿ ಇದು ಒಂದು ಬೃಹತ್ ಸಸ್ಯ ಸಂತೆ ಆಗಿದೆ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ನಾನು ಮತ್ತೊಮ್ಮೆ ಕೇಳ್ಕೊಳೋದೇನೆಂದರೆ, ಎಲ್ಲ ರೈತರು, ಎಲ್ಲ ನಗರವಾಸಿಗಳು, ಎಲ್ಲ ಪರಿಸರ ಪ್ರೇಮಿಗಳು ಬಂದು ಈ ಒಂದು ಸಸ್ಯ ಸಂತೆಯಲ್ಲಿ ಭಾಗವಹಿಸಿ ಇದರ ಒಂದು ಪ್ರಯೋಜನ ಪಡ್ಕೋಬೇಕು ಅಂತ ನಾನು ಮತ್ತೊಮ್ಮೆ ಎಲ್ಲರನ್ನೂ ಕೇಳ್ಕೊತೀನಿ. ಧನ್ಯವಾದಗಳು.